ಸ್ವಚ್ಛತೆ ಬಗ್ಗೆ ಗೊತ್ತಿದೆ. ಏನ್ ಮಾಡ್ಕೊತಿದೀವಿ ನಾವು? ಪ್ರತಿನಿತ್ಯ ಬೆಳಗ್ಗೆ ಎದ್ದು ಮುಗಿಸ್ತೀವಿ, ಬೇಗ ಬೇಗ ಸ್ನಾನ ಮಾಡ್ತೀವಿ, ಬ್ಯಾಗ್ ಹಾಕೊಂತೀವಿ, ಸ್ಕೂಲಿಗೆ ಬರ್ತೀವಿ, ಮತ್ತೆ ಹೋಗ್ತೀವಿ, ಎಲ್ಲಂದ್ರಲ್ಲೇ ಬಿಸಾಕೋದು, ಎಲ್ಲಂದ್ರಲ್ಲೇ ಇದು ಮಾಡೋದು. ಅದನ್ನೇನು ನಮ್ಮ ಅಲ್ಲಿರುವಂತಹ ಒಂದು ದುಶ್ಚಟ ಅಂತ ಹೇಳಿ ಕರಿತೀವಿ, ಆಯಾಸ. ಅದಕ್ಕೆ ಏನು ಮುಖ್ಯ ಕಾರಣ? ಸ್ವಚ್ಛತೆ ಅಂತ ಹೇಳಿ ಕರಿತೀವಿ. ಬಿಫೋರ್ ಊಟ ಮಾಡೋಕ್ಕಿಂತ ಬಿಫೋರ್, ಆಮೇಲೆ ಆಫ್ಟರ್ ನಾವು ಏನು ಮಾಡಬೇಕು? ಕೈಗಳನ್ನು ಸ್ವಚ್ಛವಾಗಿ ತೊಳ್ಕೋಬೇಕು. ಆಮೇಲೆ ಮಾತ್ರ ಇರಬೇಕು. ಓದೋದಕ್ಕೆ ಬಂದಿದ್ದೀವಿ ನಮಗೆ ಎಲ್ಲ ತಂದೆ ತಾಯಿಗಳನ್ನ ಬಿಟ್ಟು ಹಾಸ್ಟೆಲಲ್ಲಿ ಇರೋದು ಅಥವಾ ದೂರದಿಂದ ಗ್ರಾಮಗಳಿಂದ ಬಂದಿರೋಂಥ ವಿದ್ಯಾರ್ಥಿಗಳಾಗಿರ್ಬೋದು. ಇದಕ್ಕೆಲ್ಲ ಏನು ಮುಖ್ಯ ಕಾರಣ? ಓದೋದೊಂದು ಯಾವುದಿಲ್ಲ. ಓದೋದನ್ನ ಗುರಿ ಇಟ್ಕೊಂಡು ಏನಾದರೂ ಸಾಧಿಸ್ಬೇಕಪ್ಪ ನಾವು ಜೀವನದಲ್ಲಿ ಅಂತಲೇ ಬಂದಿದ್ದೀರಿ, ಯಾವುದಿಲ್ಲ ಎಲ್ಲರೂ. ಅದಕ್ಕೆ ಏನು ಮಾಡಬೇಕು? ನೀವು ನಿಮ್ಮ ನಿಮ್ಮ ದಾರಿ, ನಿಮ್ಮ ನೋಟ ಯಾವುದ್ರ ಕಡೆ ಇರಬೇಕು? ಮುಖ್ಯವಾಗಿ ಓದುವುದರ ಕಡೆ ಮಾತ್ರ. ಅರ್ಥ ಆಯ್ತಾ? ಬಲ್ಬನ್ನು ಕಂಡಿಡ್ಬೇಕಾದ್ರೆ 999 ಸಲ ಅವನು ಫೇಲ್ ಆಗಿದ್ದಂತೆ. 1000 ಸಲಕ್ಕೆ ಏನಾದ್ನ ಪಾಸ್ ಆದ. ಏನು ನಮ್ಮಲ್ಲಿ ಏನು ನ್ಯೂನತೆ ಇದೆ, ನಮ್ಮಲ್ಲಿ ಏನು ತೊಂದರೆ ಇದೆ, ಅದನ್ನ ನಾವು ಈಗಲೇ ಕಂಡುಕೊಂಡು ಏನಾದರೂ ಸಾಧಿಸ್ಬೇಕಪ್ಪ ಜೀವನದಲ್ಲಿ ಅನ್ನೋ ಒಂದು ಛಲ ಇರಬೇಕು. ಛಲ ಇದ್ದಾಗ ಮಾತ್ರ ಥಾಮಸ್ ಎಡಿಸನ್ ತರ ನಾವು ದೊಡ್ಡ ವ್ಯಕ್ತಿ ಆಗಲು ಸಾಧ್ಯ. ನಮ್ಮ ಕಾಲೇಜಿನ ವರೆಗೂ ಕೂಡ ಬಂದು ಈ ಒಂದು ಪದವಿ ಪೂರ್ವ ಹಂತದ ವಿದ್ಯಾರ್ಥಿಗಳಿಗೆ ಶಿಶು ಆತ್ಮಹತ್ಯೆ ವಿಷಯ ಕುರಿತು ಚರ್ಚೆಯನ್ನು ಹಂಚಿಕೊಂಡಂಥ ಮಂಜುಳಾ ಮೇಡಮ್ರವರಿಗೆ ನಮ್ಮ ಸಂಸ್ಥೆ ವತಿಯಿಂದ ಆಡಳಿತಾಧಿಕಾರಿಗಳು, ಪ್ರಾಚಾರ್ಯರು, ಸಿಬ್ಬಂದಿ ವರ್ಗ, ವಿದ್ಯಾರ್ಥಿಗಳು ಎಲ್ಲರ ಕಡೆಯಿಂದಲೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತೇವೆ.